ನನ್ನ ಮಕ್ಕಳು ಎಜುಕೇಶನ್ಗೋಸ್ಕರ ಪ್ಲಾನ್ ಮಾಡ್ಕೊಳ್ತೀನಿ. ಒಬ್ಬ ವ್ಯಕ್ತಿ ರಿಟೈರ್ ಆದಾಗ ಇನ್ನೊಬ್ರು ಮುಂದೆ ಕೈಗೊಳ್ಬಾರ್ದು, ಅದಕ್ಕೆ ನಾನು ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ಕೊಳ್ತೀನಿ. ಹೇಳ್ತೀರಾ? ನೀವ್ ಎಲ್ಲೇ ಸಿಕ್ಕಿದ್ರು ಒಂದು ಮಗುಗೆ ಒಳ್ಳೆ ಎಜುಕೇಶನ್ ಏನ್ ದುಡ್ಡು ಬೇಕೋ ಅದನ್ನ ನಾನು ನಮ್ಮ LIC ಇಂದ ಕೊಡಿಸ್ತೀನಿ. ಕರೆಕ್ಟಾ? ಇವತ್ತೊಂದ್ ದಿನ ನಮ್ ಲೈಫ್ ಅಲ್ಲಿ ಗ್ಯಾರಂಟಿಡ್ ಇವೆಂಟ್ ಯಾವ್ದು ಇರುತ್ತೆ. ನನ್ ಮಗು ಎಜುಕೇಶನ್, ನನ್ ರಿಟೈರ್ಮೆಂಟ್, ಅದಕ್ಕೆ ನಾವು ಗ್ಯಾರಂಟಿ ಇರೋ ಕಡೆನೆ ಇನ್ವೆಸ್ಟ್ ಮಾಡ್ಬೇಕು. ಇನ್ಸ್ಪಿರೇಷನ್ ಐಕಾನ್ ಆಫ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ನಮ್ಮ ಜೀವನದಲ್ಲೂ ಅಷ್ಟೇ ಸುಮಾರು ಜನ ಫೇಲ್ಯೂರ್ ಆಗಿರೋರು ನಮ್ಮ ಸುತ್ತಮುತ್ತ ಇರ್ತಾರೆ. ಅವ್ರಿಗೆ ನೀವು ಇನ್ಸ್ಪೈರ್ ಮಾಡಿರ್ಬೇಕು. ಯಾವ ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿರ್ತಾರೆ, ನೀನ್ ಬರೀ ಎಜುಕೇಶನ್ ಅಲ್ಲಿ ಫೇಲ್ ಆಗಿದ್ಯಾ, ಲೈಫ್ ಅಲ್ಲಿ ಫೇಲ್ ಆಗಿಲ್ಲ ಅಂತ ಮೋಟಿವೇಟ್ ಮಾಡ್ಬೇಕು. ಓಕೆನಾ? ಎಷ್ಟೋ ಜನ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದೀನಿ, ಎಷ್ಟೋ ಜನ ಬಿಸ್ನೆಸ್ ಓನರ್ಸ್ ಹತ್ರ ಮಾತಾಡಿದೀನಿ. ಸೊ ಅಬ್ದುಲ್ ಕಲಾಂ ಅವರು ಒಳ್ಳೆ ಕೋಟ್ಸ್ ಹೇಳಿದ್ರು ನಮ್ಗೆ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಫೇಲ್ ಆದ್ರೆ, ಫೇಲ್ ಇಸ್ ನಥಿಂಗ್ ಬಟ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ. ಯಾರೋ ಜೀವನದಲ್ಲಿ ನನ್ನ ಕತೆ ಮುಗಿತು ಆಗೋಯ್ತು ಅಂತ ಹೇಳ್ತಾರೆ. ಎಂಡ್ ಇಸ್ ನಥಿಂಗ್ ಬಟ್ ಯುವರ್ ಎಫರ್ಟ್ ನೆವರ್ ಡೈಸ್ ಅಂತ ಕರಿತೀವಿ. ಇನ್ನೊಂದು ಲೈಫಲ್ಲಿ ಎಷ್ಟೊಂದು ನಮ್ಮ ಕಸ್ಟಮರ್ ಬೇಡ ನೋ ಅಂತ ಹೇಳ್ತಾರೆ. ನೋ ಇಸ್ ನಥಿಂಗ್ ಬಟ್ ನೆಕ್ಸ್ಟ್ ಆಪರ್ಚುನಿಟಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್ ಅಂಡ್ ಥ್ಯಾಂಕ್ ಯು. So ಜೋರಾದ ಚಪ್ಪಾಳೆಯಲ್ಲಿ for Satyaprakash Aras SN ಅವರಿಗೆ for the category Inspiration Icon of the Year. Very well said sir. Thank you so much. ಬೇಕಂದ್ರೆ ನೀವು ಹಿಂಗ್ ತೋರಿಸ್ತಾ ಇರ್ಬೇಕು, ನಿಮ್ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಇರಬೇಕು, ನಿಮ್ದು ಹ್ಯಾಂಡ್ ಮೂವ್ಮೆಂಟ್ಸ್ ಇರಬೇಕು, ನಿಮ್ದು ಕಾನ್ಫಿಡೆನ್ಸ್ ಇರಬೇಕು. ಡಾಕ್ಟರ್ ಹೇಳ್ತಾ ಇದ್ರೆ ಸರ್ ದಿಸ್ ಇಸ್ ದ ಪ್ರಾಡಕ್ಟ್ ಸರ್ ದಿಸ್ ಒನ್ ಸರ್ ದಿಸ್ ಒನ್, ಇದನ್ನೇ ನೋಡ್ಕೊಂಡು ಸರ್ ಇದು ನೋಡಿ ನೀವು ನೋಡ್ತಾ ಇರ್ತೀರಾ, ಅವ್ರು ನೋಡ್ತಾ ಇರಲ್ಲ. ಅಬ್ಸರ್ವೇಷನ್ ಇರ್ಬೇಕು ಸರ್ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಸರ್ ಇದನ್ನ ನೋಡಿ ಸರ್, ನೋಡಿ ಇದನ್ನ ನೋಡಿ ಸರ್, ಹೈಲೈಟ್ ಮಾಡ್ತಾ ಇದ್ದೀರಾ, ಮಾಡ್ಕೊಂತೀರಾ ಸರ್ ಚೇಂಜ್. ಇದನ್ನೆಲ್ಲ ಮಾಡ್ಕೊಳ್ಳಿ ಸರ್. साठे मैडम ऑलरेडी क्लियर है. लास्ट पार्सल की एजेंसी में उन्होंने 5 MDRT किए हैं. 2024 में उन्होंने क्लियर